ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಒಬ್ಬರು ನನಗೆ ಪ್ರಶ್ನೆಯನ್ನು ಹಾಕಿದ್ರು, ಗುರುಗಳೇ ಮೊನ್ನೆ ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ಬಿಟ್ರು, ತುಂಬ ಪ್ರೀತಿ ಅವರಿಗೆ ನನ್ನ ಮೇಲೆ, ನನಗೂ ಅವ್ರ ಮೇಲೆ ಅಂದರೆ ತುಂಬ ಪ್ರೀತಿ. ಅವ್ರ ಆತ್ಮ ಏನಾದರೂ ನಮಗೆ ಕನೆಕ್ಟ್ ಆಗುತ್ತಾ, ನಮ್ಮನ್ನು ನೋಡೋಕ್ಕೆ ಬರುತ್ತಾ, ಅಥವಾ ಆತ್ಮ ನಾವು ಕರೆಸ್ಬೋದಾ, ಯಾವ ಥರ ಗುರುಗಳೇ ಅಂತ ಕೇಳಿದ್ರು. ನಾವು ಅವ್ರಿಗೆ ಹೇಳಿದ್ವಿ, ನೋಡಿ ಗರುಡ ಪುರಾಣದಲ್ಲಿ ವಿಶೇಷವಾಗಿ ಇದ್ರ ಬಗ್ಗೆ ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಒಬ್ಬ ಮನುಷ್ಯ ತನ್ನ ಆಸೆಗಳು ಪೂರೈಕೆ ಆಗಿಲ್ಲ ಅಂದಾಗ ಆತ್ಮಸ್ವರೂಪದಲ್ಲಿ ಇರ್ತಾನೆ. ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಸತ್ತಿದ ಮೇಲೆ 11 ದಿವಸಗಳ ಕಾಲ ಆ ಸತ್ತ ಜಾಗ ಇದೆಯಲ್ಲ, ಆ ಜಾಗವನ್ನೇ ಸುತ್ತಾ ಇರ್ತಾನೆ. ಎಲ್ಲಾದರೂ ನಂಗೆ ವಾಪಸ್ ದೇಹ ಪ್ರವೇಶ ಮಾಡೋಕ್ಕೆ ಅನುಕೂಲ ಆಗುತ್ತಾ, ಸಿಗುತ್ತಾ ಅಂಥೇಳಿ ತುಂಬ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಆ ಅವಕಾಶ ಭಗವಂತ ಕೊಡೋದಿಲ್ಲ. ಯಾಕಂದರೆ ಆ ದೇಹ ಬಿದ್ದ ತಕ್ಷಣ ಒಂದು 12 ಅವರಲ್ಲೇ ಅದನ್ನು ತಗೊಂಡೋಗಿ ಒಂದು ಹೂಳೋದೋ ಅಥವಾ ಸುಡೋದೋ ಏನೋ ಒಂದು ಮಾಡಿಬಿಡ್ತಾರೆ. ಈ ಥರ ಆತ್ಮಗಳು ಏನಾಗುತ್ತೆ ಅಂತ ಹೇಳಿದರೆ, ತನ್ನ ಆಸೆಯನ್ನು ಪೂರೈಕೆ ಆಗೋ ತನಕನೂ ಒಂದಷ್ಟು ಕಾಯ್ತಾ ಇರುತ್ತೆ. ಮತ್ತು ವಾಪಸ್ ಏನಾಗುತ್ತಂದರೆ, ಆ ಇರುವಂಥ ಪೂರ್ವ ಜಾಗ ಯಾವುದಿದೆ ಅವ್ರ ಮನೆ, ಅಲ್ಲೇ ಸುತ್ತಲೂ ಮುತ್ತಲು ಅಥವಾ ಮನೆಗೆ ಎಲ್ಲ ಪ್ರವೇಶ ಮಾಡುವಂಥದ್ದು ಇವೆಲ್ಲ ಇರುತ್ತೆ. ಈ ಥರ ಇದ್ದಾಗ ಏನಾಗುತ್ತಂದರೆ, ಇದೆಲ್ಲ ಒಳ್ಳೆಯದಕ್ಕಲ್ಲ, ತುಂಬ ಕೆಟ್ಟದಿರುತ್ತೆ. ಯಾಕಂದರೆ ಯಾವಾಗ ಆತ್ಮ ಪ್ರವೇಶ ಅಲ್ಲಿ ಆಗುತ್ತೋ ಆ ಮನೆಗೆ, ಆವಾಗ ಒಂದಷ್ಟು ದರಿದ್ರತೆಗಳು ಬರುವಂಥದ್ದು, ಲಾಸಸ್ಗಳಾಗುವಂಥದ್ದು, ಕಷ್ಟಗಳು ಬರುವಂಥದ್ದು ಇವೆಲ್ಲವೂ ಆಗುತ್ತೆ. ಆದ್ದರಿಂದ ಈ ಆತ್ಮದ ಪ್ರವೇಶ ಅಂತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ನಿಗೂಢವಾಗಿರ್ತಕ್ಕಂಥ ವಿಚಾರ. ಈ ನಿಗೂಢವಾಗಿರ್ತಕ್ಕಂಥ ವಿಚಾರದಲ್ಲಿ ಈ ಆತ್ಮಗಳು ಒಂದಷ್ಟು ನೆಗೆಟಿವ್ ಆತ್ಮಗಳಿದೆ. ನೆಗೆಟಿವ್ ಆತ್ಮ ಅಂದರೆ ಯಾರೋ ದಿಕ್ಕು ದಸೆ ಇಲ್ಲ, ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ, ಅಲ್ಲೆಲ್ಲೋ ಸತ್ತೋಗ್ತಾರೆ. ಅಂಥ ಆತ್ಮಗಳು ಕೂಡ ಈ ಪಾಸಿಟಿವ್ ಆತ್ಮ ಜೊತೆ ಸೇರಿ ಬಂದಾಗ ಅವು ಇನ್ನೂ ಭಯಂಕರವಾಗಿ ಕಾಟವನ್ನು ಕೊಡೋಕ್ಕೆ ಪ್ರಾರಂಭ ಮಾಡ್ತವೆ. ಆ ಪ್ರಾರಂಭ ಮಾಡಿದಾಗ ಒಂದಷ್ಟು ತೊಂದರೆಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ. ಇನ್ನು ಕೆಲವ್ರಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ಆತ್ಮಗಳು ಬಂದು ಕಾಲು ಬೆಳ್ಳಿಂದ ತಮ್ಮ ಮೈಯೊಳಗಡೆ ಪ್ರವೇಶ ಮಾಡಿ ಒಂದಷ್ಟು ತುಂಬ ಕಾಟಗಳನ್ನ ಕೊಡುವಂಥದ್ದು, ಯಾರು ಏನು ಅಂತಲೇ ಗೊತ್ತಿಲ್ಲ ಅಂಥ ಆತ್ಮದ್ದು ಇರುತ್ತೆ. ಹಾಗಾಗಿ ಆತ್ಮಗಳ ವಿಚಾರಗಳ ಬಗ್ಗೆ ನಾವು ಜಾಸ್ತಿಯಾಗಿ ಒಂದು ಸ್ಟಡಿಯನ್ನು ಮಾಡಿರೋದ್ರಿಂದ ಅದು ಅದರ ಒಂದು ಚೇಷ್ಟೆಗಳು ಹೆಂಗಿರ್ತವೆ, ಅವು ಏನೇನು ಮಾಡ್ತವೆ, ಯಾವ್ಯಾವ ಟೈಮಲ್ಲಿ ಏನೇನು ಥರದ್ದು ಸಮಸ್ಯೆಗಳು ಬರ್ತವೆ, ಮತ್ತು ಯಾರಿಗೂ ಅದು ಕನೆಕ್ಟ್ ಆಗ್ತದೆ. ನೋಡಿ, ಎಲ್ಲರಿಗೂ ಅದು ಪ್ರವೇಶ ಮಾಡೋಕ್ಕಾಗೋದಿಲ್ಲ, ಕೆಲವ್ರಿಗೂ ಮಾತ್ರ ಪ್ರವೇಶ ಮಾಡೋದಕ್ಕೆ ಇದು ಇರುತ್ತೆ, ಆಪ್ಷನ್ ಇರುತ್ತೆ. ಹಾಗಾಗಿ ಅದು ಪ್ರವೇಶ ಮಾಡಿದಾಗ ಒಂದಷ್ಟು ದೇಹದಲ್ಲಿ ಹಿಂಸೆ ಆಗುವಂಥದ್ದು, ಯಾರೋ ಕಿವಿಲಿ ಬಂದು ಏನೋ ಹೇಳ್ದಂಗೆ ಆಗೋದು, ಕೂದಲು ಅಲ್ಲಾಡ್ಸ್ದಂಗೆ ಆಗೋದು, ಕಾಲು ಎಳ್ದಂಗೆ ಆಗೋದು, ಬಟ್ಟೆ ಅಲ್ಲಾಡ್ಸ್ದಂಗೆ ಆಗೋದು, ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ನೂಗ್ದಂಗೆ ಆಗೋದು, ಭಾರಿ ಡೇಂಜರ್ ಆಗಿರ್ತಕ್ಕಂಥ ಕೆಲಸಗಳು ಕೂಡ ಆಗುತ್ತೆ. ಮನೆಯಲ್ಲಿ ಗೆಜ್ಜೆ ಸೌಂಡ್ಗಳಾಗುವಂಥದ್ದು, ಮನೇಲಿ ಯಾರೋ ನಡೆದಂಗೆ ಆಗೋದು, ಪಾತ್ರೆಗಳು ಸಡನ್ನಾಗಿ ಬೀಳುವಂಥದ್ದು, ಯಾರೋ ಕೂಗುವಂಥದ್ದು, ಈ ಥರದ್ದೆಲ್ಲ ಕೇಳಿಸುತ್ತೆ. ಇದೆಲ್ಲ ಆತ್ಮಗಳ ಕಾಟ. ಹಾಗಾಗಿ ಈ ಆತ್ಮಗಳಿಗೆ ಸ್ವಯಂ ಶಕ್ತಿ ಇಲ್ಲ ಅಂತ ಹೇಳಿದ್ರು, ಬೇರೆ ವಿಧಾನದಲ್ಲಿ, ಅಂದರೆ ಶಕ್ತಿ ಇಲ್ಲದೇ ಇದ್ರೂ ಬೇರೆ ವಿಧಾನದಲ್ಲಿ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ಎಕ್ಸಾಂಪಲ್ಗೆ, ಒಂದು ದೊಡ್ಡ ಗಾಳಿ ಬಂತು ಅಂದ್ಕೊಳ್ಳಿ, ನೀವು ಎಂಥದ್ದೇ ಒಂದು ಚೇರು ಗೀರು ಏನಿಟ್ಟಿದ್ರು ಕೂಡ ಅದು ಒಂದಷ್ಟು ದೂರ ಹೋಗ್ಬಿಡುತ್ತೆ. ಆದರೆ ಯಾರು ತಳ್ಳೋದಿಲ್ಲ. ಅದೇ ದೂರ ಏನಕ್ಕೆ ಹೋಗುತ್ತೆ ಅಂದರೆ, ಆ ಒಂದು ಫೋರ್ಸ್ ಇರುತ್ತಲ್ಲ, ಗಾಳಿ ಫೋರ್ಸು, ಅದನ್ನೇ ನಾವು ಎನರ್ಜಿ ಅಂತೇಳಿ ಕರೆಯೋದು. ಕಣ್ಣಿಗೂ ಕಾಣಿಸ್ತಾ ಇರಲ್ಲ, ಅಂಥ ಎನರ್ಜಿಗಳು ಇರ್ತವೆ. ಹಾಗಾಗಿ ಈ ಥರದ ಪ್ರೇತಾತ್ಮಗಳ ಬಗ್ಗೆ ಭಾರಿ ಜಾಗರೂಕರಾಗಿರಬೇಕು. ಈ ಸತ್ತವರು ಅಲ್ಲಿ ಬರ್ತಾ ಇದ್ದಾರೆ ಅಂದಾಗ ಸಂತೋಷ, ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂದಾಗ ಪ್ರಶ್ನೆಯನ್ನು ಹಾಕಿಸಿ ಯಾವ ಪ್ರೇತ ಏನು ಎತ್ತ ಎಲ್ಲ ನೋಡಿಕೊಂಡು ನಾವು ಅದ್ರ ಬಗ್ಗೆ ಎಚ್ಚರಿಕೆ ತೊಗೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕರ್ಮಾದಿಗಳನ್ನ ಮಾಡಿಸೋದಿಲ್ಲ. ಒಂದು ಮೋಕ್ಷವನ್ನು ಕೊಡೋದಾಗಲಿ, ಕರೆಕ್ಟಾಗಿ ಅಕಾಲ ಮೃತ್ಯು ಆಗಿರುತ್ತೆ. ಅವ್ರು ಸಾಯೋ ವಯಸ್ಸೇ ಇಲ್ಲ, ವಯಸ್ಸಲ್ಲಿ ಸತ್ತಿರ್ತಾರೆ. ಕೆಲವರಿಗೆ ಮಾಟ ಮಂತ್ರಗಳು ತೊಂದರೆಗಳಾಗಿ ಸತ್ತಿರ್ತಾರೆ. ಅಂಥ ಆತ್ಮಗಳು ಇರುತ್ತೆ. ಆ ಎಲ್ಲ ಆತ್ಮಗಳು ಕೂಡ ತುಂಬ ಒದ್ದಾಡ್ತಾ ಇರುತ್ತೆ. ಅಂಥವಕ್ಕೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರ ಕೂಡ ಪ್ರಶ್ನಾಶಾಸ್ತ್ರದಲ್ಲಿದೆ. ಹಾಗಾಗಿ ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ಅದಕ್ಕೆ ಪ್ರಶ್ನೆ ಹಾಕಿ ನೋಡಿದಾಗ ಮಾತ್ರ ಅದು ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ. ನಿಮ್ಮಲ್ಲಿ ಏನಾದರೂ ಇಂಥ ಪ್ರಶ್ನೆಗಳಿದ್ದರೆ ಖಂಡಿತ ಸಂಪರ್ಕ ಮಾಡಿ, ನೋಡಿ ಅದರ ಬಗ್ಗೆ ನಾವು ಕುಲಂಕುಷವಾಗಿ ಮಾತಾಡೋಣ. ನಮಸ್ಕಾರ.